ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋಟೆಲ್ಗಳಿಗೆ ತಟ್ಟಿದ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ. ನಿನ್ನೆ ಜಸ್ಟ್ ಬರೀ ನಾವು ಟ್ರೈಲರ್ ನೋಡಿದ್ದೀವಿ, ಇವತ್ತು ಅಸಲಿ ಪಿಕ್ಚರ್ ಶುರುವಾಗ್ತಾ ಇದೆ. ನಾಳೆ ಬಹುತೇಕ ಹೋಟೆಲ್ಗಳಲ್ಲಿ LPG ವ್ಯತ್ಯಯ ಸಾಧ್ಯತೆ. ಭಾರತಕ್ಕೆ ಬರ್ತಾ ಇಲ್ಲ ಅಂದ್ರೆ ಆಮದಾಗ್ತಿಲ್ಲ ಇಂಧನ ಮತ್ತು ಅನಿಲ. ನಿನ್ನೆ ನಾವು ನೋಡಿದ್ದೆ ಜಸ್ಟ್ ಟ್ರೈಲರ್, ಅದು ಇವತ್ತು ಪಿಕ್ಚರ್ ಶುರುವಾಗ್ತಾ ಇದೆ. ಬಹುತೇಕ ಹೋಟೆಲ್ಗಳಲ್ಲಿ LPG ವ್ಯತ್ಯಯ ಸಾಧ್ಯತೆ ಇದೆ. ಭಾರತಕ್ಕೆ ಇಂಧನ ಮತ್ತು ಅನಿಲ ಆಮದಾಗ್ತಾ ಇಲ್ಲ. ಹಲವು ಕಡೆಗಳಲ್ಲಿ ವಾಣಿಜ್ಯ ಗ್ಯಾಸ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಕಳೆದ 2-3 ದಿನಗಳಿಂದ ಗ್ಯಾಸ್ ಪೂರೈಕೆ ಆಗಿಲ್ಲ. ಹೋಟೆಲ್ಗಳು ಅಂತ ಹೇಳಿದ್ರೆ ಅಲ್ಲಿ ಸಿಲಿಂಡರ್ಗಳು ಬೇಕೇ ಬೇಕು. ಒಂದು ಟೀ ಕಾಫಿಯಿಂದ ಹಿಡಿದು ದೋಸೆ, ಇಡ್ಲಿ, ಪುರಿ ಎಲ್ಲ ಖಾದ್ಯಗಳನ್ನು ಕೂಡ ತಯಾರು ಮಾಡೋದಕ್ಕೆ, ಅದು ಬೇಕರಿಗಳಾಗಿರ್ಬೋದು, ಕಾಂಡಿಮೆಂಟ್ಸ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಬೀದಿ ಬದಿ ಹೋಟೆಲ್ಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಸಿಲಿಂಡರ್ ಅಗತ್ಯ ವಸ್ತು, ನೆಸೆಸಿಟಿ ಗೂಡ್ ಅದು. ಆದರೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಇದರ ಪರಿಣಾಮದಿಂದ ಹೋಟೆಲ್ಗಳಿಗೂ ಕೂಡ ಯುದ್ಧದ ಈ ಪರಿಣಾಮ ತಡ್ತಾ ಇದೆ. ಸೋಮವಾರ ಒಂದು ಕತೆ ಇತ್ತು. ಸೋಮವಾರ ಆದ ನಂತರ ಮಂಗಳವಾರದ ನಿರೀಕ್ಷೆಗಳು ಬೇರೆ ಆಯಿತು. ಇವತ್ತು ಬುಧವಾರ. ಇವತ್ತಿನ ತನಕವೂ ಕೂಡ ಈ ಸಮಸ್ಯೆ ಬಗೆಹರಿದಿಲ್ಲ. ಪರಿಣಾಮ ಏನಾಗ್ತಾ ಇದೆ? ಹೋಟೆಲ್ಗಳಲ್ಲಿ ಈಗ ನಾವು ಮೆನುಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಬೇರೆ ಬೇರೆ ಖಾದ್ಯಗಳು ಏನು ವೆರೈಟಿ ಫುಡ್ಸ್ಗಳು ಏನು ಫುಡ್ ಸಿಗ್ತಾ ಇತ್ತು ನಮಗೆ, ಆ ಫುಡ್ಗಳು ಕೂಡ ಇದೀಗ ಲಭ್ಯ ಆಗ್ತಾ ಇಲ್ಲ. ಕಡಿವಾಣ ಹಾಕಲಾಗ್ತಾ ಇದೆ, ಅದಕ್ಕೆ ಶಾರ್ಟ್ ಮಾಡಲಾಗ್ತಾ ಇದೆ ಮೆನುವನ್ನು. ಯಾವುದು ಕಡಿಮೆ ಅನಿಲದಿಂದ ಆಹಾರ ತಯಾರಾಗುತ್ತೋ ಅದನ್ನು ಮಾತ್ರ ಗ್ರಾಹಕರಿಗೆ ಕೊಡೋದು ಅಂತ ಬಂದ್ ಮಾಡುವಂಥ ಪರಿಸ್ಥಿತಿ ಕೂಡ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೊರತೆ. ನಗರದ ಹೋಟೆಲ್ಗಳಲ್ಲಿ ಲಿಮಿಟೆಡ್ ಫುಡ್ ಬೋರ್ಡ್, ಲಿಮಿಟೆಡ್ ತರಹೇವಾರಿ ತಿನಿಸುಗಳು ನಿಮಗೆ ಸಿಗೋದಿಲ್ಲ. ತಿಂಡಿ ತಿನಿಸುಗಳಿಗೆ ಕಡಿವಾಣ ಹಾಕಿದ್ದಾರೆ ಮಾಲೀಕರು. ಈ ಗ್ಯಾಸ್ ಹೆಚ್ಚು ಖರ್ಚಾಗುವಂತ ಅಡುಗೆಯನ್ನ ಹೋಟೆಲ್ನವರು ನಿಲ್ಲಿಸಿದ್ದಾರೆ. ಇದರಿಂದ ಯಾರು ಪ್ರತಿನಿತ್ಯ ಹೋಟೆಲ್ ಊಟದ ಮೇಲೆ, ಹೋಟೆಲ್ ಆಹಾರದ ಮೇಲೆ ಅವಲಂಬನೆಯಾಗಿದ್ರು ಅವರಿಗೆ ಸಮಸ್ಯೆ ಆಗುತ್ತೆ. ಗ್ಯಾಸ್ ಸಪ್ಲೈ ಆಗುವ ತನಕವೂ ಕೂಡ ಈ ಹಿಂದೆ ಹೇಗೆ ಸರಿಯಾದ ಸಮಯಕ್ಕೆ ಒಂದು ಹೋಟೆಲ್ಗೆ ಪ್ರತಿನಿತ್ಯ ಈಗ ಅವರು 5 ಸಿಲಿಂಡರ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎನ್ನುವಂಥ ಒಂದೇನು ರೂಲ್ಸ್ ಇದೆ ಒಂದು ಹೋಟೆಲ್ನವರು, ಅದು ಯಥಾಸ್ಥಿತಿ ಮುಂದುವರೆದ್ರೆ, ಅಂದರೆ ಈ ಹಿಂದಿನಂತೆ ಸಮರ್ಪಕವಾಗಿ ಸಿಲಿಂಡರ್ಗಳ ಪೂರೈಕೆ ಸರಿಯಾದ ಸಮಯಕ್ಕೆ ಬಂದರೆ ಅಲ್ಲಿಯ ತನಕವೂ ಕೂಡ ಈ ಸಮಸ್ಯೆ ಮುಂದುವರಿತಾ ಹೋಗುತ್ತೆ. ಅದಕ್ಕೆ ಇವರೇನು ಮಾಡಿದ್ದಾರೆ? ಈಗ ಕೆಲವೊಂದಿಷ್ಟು ತಿಂಡಿ ತಿನಿಸುಗಳಿಗೆ ಕಡಿವಾಣ ಹಾಕೋ ಪ್ರಯತ್ನವನ್ನು ಹೋಟೆಲ್ ಮಾಲೀಕರು ಮಾಡಿದ್ದಾರೆ. ಯಾವುದು? ಗ್ಯಾಸ್ ಹೆಚ್ಚು ಖರ್ಚಾಗುವಂಥ ಅಡುಗೆಗಳನ್ನು ಹೋಟೆಲ್ನವರು ಸ್ಟಾಪ್ ಮಾಡೋದು, ಆ ಡಿಶ್ಗಳನ್ನು ಸ್ಟಾಪ್ ಮಾಡೋದು. ಇದು ಸಾರ್ವಜನಿಕರಿಗೆ ಸಮಸ್ಯೆ. ಬೆಂಗಳೂರಲ್ಲಿ ಗ್ಯಾಸ್ ಪೂರೈಕೆ ಸ್ಥಗಿತ ಹಿನ್ನೆಲೆ ಮೆಜೆಸ್ಟಿಕ್ ಬಳಿಯ ಕೃಷ್ಣ ವೈಭವ ಹೋಟೆಲ್ ಬಂದಾಗಿದೆ. ಮೆಜೆಸ್ಟಿಕ್ ಬಳಿ ಇರುವಂತಹ ಕೃಷ್ಣ ವೈಭವ ಹೋಟೆಲ್ ಇದು ಬಂದಾಗಿದೆ. ನಮ್ಮ ಕುಡ್ಲ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ ಅಭಾವ ಕಂಡು ಬರ್ತಾ ಇದೆ. ಮಧ್ಯಾಹ್ನದ ಊಟ ಕೊಡೋದಕ್ಕೆ ಮಾತ್ರ ಅವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಗ್ರಾಹಕರು ಸಹಕರಿಸುವಂತೆ ಹೋಟೆಲ್ಗಳು ಮನವಿ ಮಾಡಿದರು. ಮಧ್ಯಾಹ್ನದ ಊಟ ಕೊಡೋದಕ್ಕೆ ಮಾತ್ರ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಗ್ರಾಹಕರು ಸಹಕರಿಸುವಂತೆ ಹೋಟೆಲ್ನವರು ಮನವಿ ಮಾಡಿದರು. ಈಗ ನೋಡಿ, ಹಾಲಿನ ದರ ಹೆಚ್ಚಳ ಆದಾಗ ಗ್ರಾಹಕರು ಸಹಕರಿಸಬೇಕು ಅಂತ ₹1 2 ಜಾಸ್ತಿ ಮಾಡ್ತಾರೆ. ಅಡುಗೆ ಎಣ್ಣೆಯ ದರ ಜಾಸ್ತಿ ಆದಾಗ ಖಾದ್ಯಗಳ ಅಂದರೆ ಆಹಾರಗಳ ಬೆಲೆ ಏರಿಕೆ ಆಗುತ್ತೆ. ತರಕಾರಿಗಳ ಬೆಲೆ ಜಾಸ್ತಿ ಆದಾಗ, ಈರುಳ್ಳಿ ಜಾಸ್ತಿ ಆದಾಗ ಅದಕ್ಕೆ ಪರ್ಯಾಯವಾಗಿ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ಇಲ್ಲಾಂದರೆ ಒಂದು ₹2 5 ಜಾಸ್ತಿ ಮಾಡ್ತಾರೆ. ಆದರೆ ನಿಮಗೆ ನೆಸೆಸಿಟಿಯಾಗಿ, ಮೂಲಭೂತ ಅವಶ್ಯಕತೆಯಾಗಿ ಸಿಲಿಂಡರ್ಗಳೇ ಸರಿಯಾದ ಸಮಯಕ್ಕೆ ಸರಿಯಾಗಿ ಬರದೇ ಹೋದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸಹಜವಾಗಿ ಸ್ಥಗಿತ ಮಾಡೋದು. ಈಗ ಈರುಳ್ಳಿ ಇಲ್ಲದೆ ಹೋದರೆ ಬೇರೆ ಪದಾರ್ಥವನ್ನು ಹಾಕಿ ಅದಕ್ಕೆ ಪರ್ಯಾಯವಾಗಿ ಬಳಕೆ ಮಾಡಿ ಆಹಾರವನ್ನು ತಯಾರು ಮಾಡ್ಬೋದು. ಹಾಲಿನ ದರ ಏರಿಕೆ ಆದರೆ ದರವನ್ನು ಏರಿಕೆ ಮಾಡಿ ಅಲ್ಲಿ ಏನೋ ಮ್ಯಾಚ್ ಮಾಡ್ಬೋದು. ಈ ರೀತಿಯ ಪರಿಸ್ಥಿತಿಗಳು ಬಂದರೆ ಸಂಭವ ಏನಾದರೂ ಮಾಡಿ ನಡೆಸಬಹುದು ಎನ್ನುವಂಥ ಲೆಕ್ಕಾಚಾರಗಳು ಇರುತ್ತೆ. ಆದರೆ
ನಿಮ್ಗೆ ಅಡುಗೆ ತಯಾರು ಮಾಡೋದಕ್ಕೆ ಸಿಲಿಂಡರ್ಗಳೇ ಸಿಗದೆ ಹೋದರೆ ಏನು ಮಾಡೋದಕ್ಕೆ ಸಾಧ್ಯ? ಅಡುಗೆ ತಯಾರು ಮಾಡೋದಕ್ಕೆ ಸಿಲಿಂಡರ್ಗಳೇ ಸಿಗದೆ ಹೋದರೆ ಸಹಜವಾಗಿ ಬಂದ್ ಮಾಡುವಂತಹ ಪರಿಸ್ಥಿತಿ. ಇದೀಗ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯ ಕೃಷ್ಣ ವೈಭವ್ ಹೋಟೆಲ್ ಬಂದಾಗಿದೆ ಎನ್ನುವಂಥ ಸುದ್ದಿ. ಹೋಟೆಲ್ಗಳಿಗೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ತಟ್ಟಿದೆ. ಇಂಥದ್ದೊಂದು ಸಮಸ್ಯೆಯನ್ನು ಹೋಟೆಲ್ ಉದ್ಯಮ ಅನುಭವಿಸ್ತಾ ಇದೆ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭವ್ಯ, ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವದಿಂದ ಸದ್ಯದ ಪರಿಸ್ಥಿತಿ ಹೋಟೆಲ್ಗಳಲ್ಲಿ ಹೇಗಿದೆ? ಹೋಟೆಲ್ ಮಾಲೀಕರು ಏನಂತಾರೆ ಈ ಬಗ್ಗೆ? ಎಸ್ ಪ್ರವೀಣ್, ಈಗಾಗಲೇ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಒಂದು ಯುದ್ಧದ ಪರಿಣಾಮ ಕರ್ನಾಟಕದಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಇರಾನ್ ಇಸ್ರೇಲಿಂದ ಈಗಾಗಲೇ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸದ್ಯ ಎಲ್ಲ ಉದ್ಯಮಕ್ಕೆ ಎಫೆಕ್ಟ್ ಆಗಿದೆ. ಆದರೆ ನಿನ್ನೆಯಿಂದ ಕೂಡ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು. ಹೋಟೆಲ್ ನಿನ್ನೆ ಅಂದರೆ ಪದೇ ಪದೇ ಸಭೆ ಬಳಿಕ ಒಂದು ಮಾತನಾಡ್ತಾ ಇದ್ರು. ಏನಂದರೆ ಈಗಾಗಲೇ ಹೋಟೆಲ್ ನಡೆಸೋದು ಬಹಳಷ್ಟು ಕಷ್ಟಕರ ಆಗುತ್ತೆ. ಯಾಕಂದರೆ ಗ್ಯಾಸ್ ಪೂರೈಕೆ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತವಾಗ್ತಾ ಇರುವಂಥದ್ದು. ಯಾಕಂದರೆ ಗೋಡಮಲ್ಲಿ ಕೂಡ ಗ್ಯಾಸ್ ಈಗಾಗಲೇ ಖಾಲಿಯಾಗಿದೆ. ಅಷ್ಟು ಮಾತ್ರವಲ್ಲದೆ ಹೋಟೆಲ್ ಸಂಘದವರು ಇವತ್ತೊಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಹೋಟೆಲ್ ಅಂದರೆ ನಮಗೆ ಗೊತ್ತು, ತರಬೇರೆ ತಿಂಡಿಗಳಿರುತ್ತೆ. ಅದರಲ್ಲಿ ಕೂಡ ಎಣ್ಣೆಯಲ್ಲಿ ಕರಿದಂತಹ ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಎಣ್ಣೆಗಳಲ್ಲಿ ಕರಿದಂತಹ ವಸ್ತುಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಅದು ಕೂಡ ಕೆಲವೊಂದು ಹೋಟೆಲ್ಗಳಲ್ಲಿ ಮಾತ್ರ ಊಟವನ್ನು ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಹಾಗೇನೆ ಮೆಜೆಸ್ಟಿಕ್ ಅಲ್ಲಿ ಕದಂಬ ಆಗಿರ್ಬೋದು, ಶ್ರೀಕೃಷ್ಣ ಹೋಟೆಲನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಹೋಟೆಲನ್ನು ನಡೆಸಬೇಕಾದ್ರೆ ದಿನನಿತ್ಯ 4 ರಿಂದ 5 ಸಿಲಿಂಡರ್ ಗ್ಯಾಸ್ ಬೇಕಾಗುತ್ತೆ. ಸೊ ಈಗಾಗಲೇ ಗೋಡಾನ್ಗಳಲ್ಲಿ ಗ್ಯಾಸ್ ಕೂಡ ಸಂಪೂರ್ಣವಾಗಿ ಖಾಲಿಯಾದ ಕಾರಣ ಹೋಟೆಲ್ಗಳಲ್ಲಿ ಫುಡ್ಡನ್ನು ತಯಾರಿ ಮಾಡೋದು ಇಲ್ಲದಾಗಿದೆ. ಸೊ ಹೀಗಾಗಿ ಹೋಟೆಲ್ ಮಾಲೀಕರು ಬಹುತೇಕವಾಗಿ ಈಗಾಗಲೇ ಉದ್ಯಮವನ್ನು ನಷ್ಟದಲ್ಲಿ ಅನುಭವಿಸುವ ಪರಿಸ್ಥಿತಿ ಆಗಿದೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಂದ್ರೆ ಹೋಟೆಲ್ ಅಂದರೆ ಈಗಾಗಲೇ ಬಹುತೇಕ ಗ್ರಾಹಕರು ಬರ್ತಾರೆ. ಎಕ್ಸಾಂಪಲ್, ನಾವೀಗ ಸಿಲಿಕಾನ್ ಸಿಟಿಯಲ್ಲಿ ಇದ್ದೇವೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಸಿಲಿಕಾನ್ ಸಿಟಿಗೆ ಕೆಲಸವನ್ನು ಅರಸಿ ಬರ್ತಾರೆ. ಹಾಗೆಯೇ PGಯಲ್ಲಿ ಇರ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೆಲಸಕ್ಕೆ ಹೋಗೋ ಮುಂಚೆ ಹೋಟೆಲ್ಗಳಲ್ಲಿ ತಿಂತಾರೆ. ಸೊ ಬಹುತೇಕ ಮಂದಿ ಅಂದರೆ 90% ಅಷ್ಟು ಜನ ಬೆಳಗಿನ ತಿಂಡಿಗೆ ಒಂದು ಡಿಪೆಂಡ್ ಆದರೆ ಈಗಾಗಲೇ ತಿಂಡಿಯನ್ನು ಮಾಡೋದಕ್ಕೆ ಗ್ಯಾಸ್ ಇಲ್ಲದೆ ಹೋಟೆಲ್ ಮಾಲೀಕರು ಬಹುತೇಕ ಸಂಕಷ್ಟದ ಪರಿಸ್ಥಿತಿ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಮುಂಜಾನೆ ಬಹುತೇಕವಾಗಿ ಹೋಟೆಲ್ಗಳು ರಶ್ ಇರುತ್ತೆ. ಆದರೆ ನಿನ್ನೆಯಿಂದ ಕೂಡ ಬಿಕ್ಕಟ್ಟಿನ ಪರಿಣಾಮ ಹೋಟೆಲಲ್ಲಿ ಕೂಡ ತರಬೇರಿಯಾದ ತಯಾರಿ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಭಾರತಕ್ಕೆ ಇಂಧನ ಹಾಗೂ ಅನಿಲ ಆಮದಾಗುತ್ತಿಲ್ಲ. ಸೊ ವಾಣಿಜ್ಯ ಗ್ಯಾಸ್ ಪೂರೈಕೆ ಸಂಪೂರ್ಣ ಸ್ಥಗಿತ ಆಗಿದೆ. ಹೀಗಾಗಿ ಉದ್ಯಮದ ಮೇಲೆ ಬಹುತೇಕ ಈಗಾಗಲೇ ಎಫೆಕ್ಟ್ ಆಗಿರುವಂತದ್ದು. ಹೋಟೆಲ್ ಮೆನ್ಯೂನಲ್ಲಿ ಬಹುತೇಕ ಬದಲಾವಣೆ ಮಾಡಿದ್ದೀರಾ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಇಡ್ಲಿ ಐಟಮ್ಸ್ ಆಗಿರ್ಬೋದು, ಅಂದರೆ ಎಣ್ಣೆಯಲ್ಲಿ ಕರಿದ ವಸ್ತುಗಳನ್ನು ಬಿಟ್ಟು ಈ ರೀತಿಯಾದಂತಹ ತಿಂಡಿಗಳನ್ನು ಜಾಸ್ತಿ ಗ್ರಾಹಕರಿಗೆ ಕೊಡ್ತಾ ಇರುವಂಥದ್ದು. ಯಾಕಂದರೆ ರಾಜಧಾನಿಯಲ್ಲಿ ತೀವ್ರವಾಗಿ LPG ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳು ಸಂಕಷ್ಟವನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇವತ್ತು ಹಾಗೆಯೇ ನಿನ್ನೆ ಅಂದರೆ ಹೇಗೋ ಒಂದು ನಡೆಸಿದ್ದಾರೆ, ನಾಳೆ ನಾಡಿದ್ದು ಏನು ಮಾಡೋದು ಅನ್ನೋ ಪ್ರಶ್ನೆಯಲ್ಲಿ ಕೂಡ ಹೋಟೆಲ್ ಮಾಲೀಕರು ಇರುವಂಥದ್ದು. ಸೊ ಇಲ್ಲಿ ಇರುವಂತಹ ಮ್ಯಾನೇಜರ್ನ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈಗಾಗಲೇ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೋಟೆಲ್ ಮಾಲೀಕರ ಸಂಘದವರು ಕೂಡ ಅದೇ ಹೇಳ್ತಾ ಇದ್ದಾರೆ. ಹೇಗಿದೆ ಸರ್ ನಿಮ್ಮ ಹೋಟೆಲಲ್ಲಿ? ಯಾವ ರೀತಿ ಈಗ ಗ್ಯಾಸ್ ಸ್ಟಾಕ್ ಇದೆ? ಯಾಕಂದರೆ ಹೆಚ್ಚು ಸ್ಟಾಕ್ ಇಡೋದಕ್ಕೂ ಸಾಧ್ಯ ಇಲ್ಲ. ಸೊ ಪರ್ ಡೇ ಎಷ್ಟು ಗ್ಯಾಸ್ ಸಿಲಿಂಡರ್ ನಿಮಗೆ ಖರ್ಚಾಗುತ್ತೆ? ಹಾಗೆಯೇ ನೀವು ಯಾವ ರೀತಿಯಾದಂತಹ ತರಬೇರಿಯಾದ ತಿಂಡಿಗಳನ್ನು ತಯಾರಿ ಮಾಡ್ತೀರಾ ಸರ್? ಈಗ ಡೈಲಿ ಮೇಡಮ್ ಒಂದು 7 ಸಿಲಿಂಡರ್ ಬೇಕಾಗ್ತಾ ಇತ್ತು. ಲೈವ್ ಐಟಮ್ ಮಾತ್ರ ಎಲ್ಲ ಬಂದ್ ಮಾಡ್ಕೊಂಡಿದ್ದೀವಿ. ಇವಾಗ ರೆಡಿ ಮಾಡೋವಂಥದ್ದು ಪಲಾವ್ ಆಗಿರ್ಬೋದು ಅಥವಾ ಖಾರಾಬಾತ್, ಕೇಸರಿಬಾತ್ ಆಗಿರ್ಬೋದು, ಇಡ್ಲಿ ಎಲ್ಲ ಮಾಡಿ ಇಟ್ಕೊಬಿಟ್ಟಿದ್ದೀವಿ. ಸೊ ಬಂದವಾಗ ಅದೇ ಐಟಮನ್ನೇ ಹಾಕಿ ಕೊಡೋದು. ಅಂದರೆ ನಾವು ದೋಸೆ ಎಲ್ಲ ಸ್ಟಾಪ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ ಈ ಥರ ಇದೆ ಮೇಡಮ್. ಅಂದರೆ ಗ್ಯಾಸ್ ಕೂಡ ಬರ್ತಾ ಇಲ್ಲ. ಈಗ ಸಪ್ಲೈ 4 ದಿವಸದಿಂದ ಸ್ಟಾಪ್ ಆಗಿದೆ. ಶುಕ್ರವಾರ ಬಂದಿರೋ ಗ್ಯಾಸ್ ಇವತ್ತವರೆಗೂ ನೆಕ್ಸ್ಟ್ ಬಂದೇ ಇಲ್ಲ. ಆಲ್ಮೋಸ್ಟ್ 4 ದಿವಸ ಆಯಿತು. ಮೋಸ್ಟ್ಲಿ ಇವತ್ತು ಏನಿದೆ ನಮ್ಮ ಹತ್ರ ಅದನ್ನು ಮಾತ್ರ ನೆಕ್ಸ್ಟ್ ಕ್ಲೋಸ್ ಆಗಿಬಿಡುತ್ತೆ. ಓಕೆ ಸರ್, ಈಗ ನಿಮಗೆ ಗೊತ್ತು ಹೋಟೆಲ್ ಅಂದರೆ ಈಗ ಯುವಕರು ಆಗಿರ್ಬೋದು, ಬಹುತೇಕ ಮಂದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ. ಈ ರೀತಿಯಾದಂತಹ ಸಮಸ್ಯೆ ಎದುರಾದರೆ ಜನಸಾಮಾನ್ಯರಿಗೆ ಯಾವ ರೀತಿ ಊಟ ಬಡಿಸ್ತೀರಾ? ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಕೆಲವೊಂದು ಹೋಟೆಲ್ಗಳಲ್ಲಿ ಸೌದೆ ಬಳಸಿದ್ದಾರೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ನಿಮ್ಮಲ್ಲಿ ಇದೆಯಾ? ಯಾಕಂದರೆ ಸೌದೆನೂ ನಾವು ತರಬೇಕಾದ್ರೆ ಅದು ಕೂಡ
ಇಂತಹ ಸಿಟಿಯಲ್ಲಿ ಮರಗಳನ್ನು ಕಡಿಯೋದು ತಪ್ಪು ಅಂತ ಜಿಬೆ ಹೇಳುತ್ತೆ. ಸೊ ಯಾವ ರೀತಿ ನೀವು ಬಿಕ್ಕಟ್ಟನ್ನು ಸರಿ ಮಾಡ್ತೀರಾ ಸರ್? ಈಗ ಸದ್ಯದ ಮಟ್ಟಿಗೆ ಮೇಡಮ್ ಆ ಥರ ಏನು ಆಲೋಚನೆ ಮಾಡಿಲ್ಲ, ನೋಡ್ಬೇಕು ಮೇಡಮ್ ನೆಕ್ಸ್ಟ್ ಏನಾಗುತ್ತೆ ಅಂತೇಳಿ. ಮೇ ಬಿ LPG ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕರೆಂಟಿಗೆ ಹೋಗ್ಬೇಕಾಗತ್ತೆ, ಎಷ್ಟಾಗುತ್ತೆ ಸ್ವಲ್ಪ ಏನೋ ಆದಷ್ಟು ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಇದೆ ಮೇಡಮ್. ನೋಡ್ಬೇಕು. ನೀವು ಹೇಳಿದ್ರಿ ಎಣ್ಣೆ ಜಾಸ್ತಿ ಎಳೆಯುತ್ತಾ ಹೇಗೆ, ಅಂದರೆ ಯಾವ ತಿಂಡಿಗಳನ್ನೆಲ್ಲ ನೀವು ಎಣ್ಣೆಯಲ್ಲಿ ಕರಿದು ಮಾಡ್ತೀರಾ ಹೇಗೆ ಸರ್? ವಡ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ಎನಿ ಟೈಮ್ ಇಟ್ಕೊಂಡಿರ್ಬೇಕಾಗತ್ತೆ. ವಡ ಎಲ್ಲ ಲೈವ್ ಆಗಿ ಹಾಕ್ಕೊಡೋದ್ರಿಂದ ನಮಗೆ ಗ್ಯಾಸ್ ಜಾಸ್ತಿ ಹೋಗುತ್ತೆ. ಇವಾಗ ಬಲ್ಕ್ ಕುಕಿಂಗ್ ಮಾಡಿಟ್ಟಿದ್ವಿ, ಈಗ ರೈಸ್ ಬಾತ್ ಆಗಿರ್ಬೋದು, ಮತ್ತು ಈ ಊಟದ ಐಟಮ್ ಎಲ್ಲ ಒನ್ ಟೈಮ್ ಕುಕಿಂಗ್ ಅಲ್ವಾ, ಅದನ್ನು ಮಾಡಿ ರೆಡಿ ಮಾಡಿಟ್ಟಿದ್ವಿ. ಮಧ್ಯಾಹ್ನ ಲಂಚು ಆಲ್ಮೋಸ್ಟ್ ಫಿನಿಶಿಂಗ್ ಮಾಡ್ತೀವಿ, ಪೂರಿ ಬದಲು ರೋಟಿ ಕೊಡೋ ಅಂಥ ವ್ಯವಸ್ಥೆ ಮಾಡಿದ್ವಿ ಈಗ ಆಲ್ರೆಡಿ. ಸೊ ನೋಡ್ಬೇಕು ಮೇಡಮ್ ನೆಕ್ಸ್ಟ್ ಹೇಗಾಗುತ್ತೆ ಅಂತೇಳಿ. ಒಂದು ಸಿಲಿಂಡರ್ಗೆ ಎಷ್ಟು ರೂಪಾಯಿ ಕೊಟ್ಟು ನೀವು ಖರೀದಿ ಮಾಡ್ತೀರಾ? ಅಂದರೆ ಈಗ ಏನಾದರೂ ಹೆಚ್ಚಾಗಿದೆ ಅಥವಾ ಗೋಡಾಮ್ಗಳಲ್ಲಿ ನಿಮ್ಮ ಹೋಟೆಲ್ಗೆ ಸಪ್ಲೈ ಮಾಡಲ್ಲ ಅಂತ ಏನಾದರೂ ಮೆಸೇಜ್ ಪಾಸ್ ಮಾಡಿದ್ದಾರಾ ಹೇಗೆ ಸರ್? ಕೇಳಿ ಬಂದಿಲ್ಲ ನಮಗೆ, ಟೋಟಲಿ ಗ್ಯಾಸೇ ಸಿಗ್ತಾ ಇಲ್ಲ ಈಗ. ಅಮೌಂಟ್ ಜಾಸ್ತಿ ಕೊಡೋದಿದ್ರು ರೆಡಿ ಇದ್ದೀವಿ ನಾವು, ಬಟ್ ಗ್ಯಾಸೇ ಸಿಕ್ಕಿಲ್ಲ ಅಂದರೆ ಹೇಗೆ ಮಾಡೋಕ್ಕಾಗತ್ತೆ ಈಗ? ಆ ಥರ ಪ್ರಾಬ್ಲಮ್ ಇದೆ. ಬಹುತೇಕ ಸಿಟಿಯಲ್ಲಿ 4-5 ಹೋಟೆಲ್ಗಳನ್ನು ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮ ಮಾಲೀಕರು ಏನು ಹೇಳ್ತಾರೆ ಸರ್? ಇವಾಗ ಒಂದು ಇವತ್ತು ದಿವಸ ಓಡ್ಬೋದು, ದಿವಸ ಸ್ವಲ್ಪ ಸಮಸ್ಯೆನೇ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನಾವು ಬಂದಿಲ್ಲ ಅಂದರೆ ನಾವು ಬೇರೆ ದಾರಿ ಇಲ್ಲ, ಬಂದ್ ಮಾಡಲೇಬೇಕಾಗತ್ತಲ್ಲ. ತಿಂಡಿಗೆ ಏನಾದರೂ ರೇಟ್ ಜಾಸ್ತಿ ಮಾಡಿದ್ದೀರಿ? ಯಾಕಂದರೆ ಈ ರೀತಿಯ ಬಿಕ್ಕಟ್ಟು ಸಂದರ್ಭದಲ್ಲಿ ಗ್ರಾಹಕರ ಮೇಲೆ ಬರೆ ಎಳೆಯೋದು ಅಂದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಆಗ್ತಾ ಇದೆ. ನಿಮ್ಮ ಹೋಟೆಲಲ್ಲಿ ಏನಾದರೂ ತಿಂಡಿಯ ಬೆಲೆ ಏರಿಕೆ ಮಾಡಿದ್ದೀರಾ? ಇಲ್ಲ ಮೇಡಮ್, ಆ ಥರ ಇನ್ನೂ ಏನೂ ಮಾಡಿಲ್ಲ. ಇದುವರೆಗೂ ಹೇಗೆ ನಮ್ಮ ಲಾಸ್ಟ್ ವೀಕ್ ಏನು ಮೆನು ಇತ್ತು ಅದೇ ಸೇಮ್ ಅದೇ ರೇಟಲ್ಲೇ ಓಡ್ತಾ ಇದೆ. ತೊಂದರೆ ಮೆನು ಎಲ್ಲ ಚೇಂಜ್ ಆಗಿದೆ. ಮೆನು ಅಂದರೆ ಬರೀ ಲೈವ್ ಐಟಮ್ ಮಾಡೋದೆಲ್ಲ ಬಂದ್ ಮಾಡಿ ಇವಾಗ ಏನು ಕುಕ್ಕಿಂಗಲ್ಲಿ ಏನು ಒಂದ್ಸಲ ಒನ್ ಟೈಮ್ ಯಾವತ್ತು ಕುಕ್ಕಿಂಗ್ ಆಗುತ್ತೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀವಿ. ಎಸ್ ಪ್ರವೀಣ್, ನೀವು ನೋಡ್ತಾ ಇರ್ಬೋದು ಈಗಾಗಲೇ ಕೊಟ್ಟರು. ಯಾಕಂದರೆ ಇಲ್ಲಿ ಬರುವಂತಹ ಗ್ರಾಹಕರ ಪ್ಲೇಟನ್ನು ಕೂಡ ನಾವು ನೋಡ್ಬೋದು. ಸಂಪೂರ್ಣವಾಗಿ ಹೋಟೆಲ್ನ ಮೆನುವೇ ಬದಲಾವಣೆ ಆಗಿದೆ. ಯಾಕಂದರೆ ಮಾರ್ನಿಂಗ್ ಆದರೆ ಇಡ್ಲಿ ವಡೆ ಸೇವನೆ ಮಾಡ್ತಾರೆ, ಪೂರಿ ಸೇವನೆ ಮಾಡ್ತಾರೆ, ಹೀಗೆ ಬಹುತೇಕ ಮಂದಿ ಎಣ್ಣೆ ಕರಿದಂತಹ ಪದಾರ್ಥಗಳನ್ನು ಕೂಡ ತಿಂತಾರೆ. ಆದರೆ ಹೋಟೆಲ್ಗಳಲ್ಲಿ ಈಗಾಗಲೇ ರೈಸ್ ಐಟಮ್ಸ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಎಸ್, ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.